ಜಗತ್ತಿನಾದ್ಯಂತ ಇವತ್ತಿನಿಂದ ಟಾಕ್ಸಿಕ್ ಅಬ್ಬರ ಶುರುವಾಗಿದೆ. ಜಗತ್ತಿನ 12,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಚಿತ್ರ ರಿಲೀಸ್ ಆಗಿದೆ. ಕನ್ನಡ ಸಿನಿಮಾದ ಇತಿಹಾಸದಲ್ಲೇ ಅತಿ ದೊಡ್ಡ ಸಿನಿಮಾ ಇದು. ಭಾರತದ ಮೊಟ್ಟ ಮೊದಲ ಸಿನಿಮಾ 12,000 ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗ್ತಾ ಇರೋದು. ಅಮೆರಿಕದ 2,000, ಬ್ರಿಟನ್ನಲ್ಲಿ 400 ಸ್ಕ್ರೀನಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿದೆ. ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ ಕನ್ನಡದ ಚಿತ್ರ. 600 ಕೋಟಿಗೂ ಅಧಿಕ ಬಜೆಟ್ನಲ್ಲಿ ತಯಾರಾಗಿರುವಂತಹ ಸಿನಿಮಾ, ಬಹು ನಿರೀಕ್ಷಿತ ಸಿನಿಮಾ. ಪದೇ ಪದೇ ಬಿಡುಗಡೆಯ ದಿನಾಂಕ ಮುಂದಕ್ಕೆ ಹೋಗ್ತಾ ಇತ್ತು. ಯಶ್ ಅಭಿಮಾನಿಗಳು ನಿರಾಸೆ ಅನುಭವಿಸ್ತಾ ಇದ್ರು. ಬೇರೆ ಬೇರೆ ಕಾರಣಕ್ಕಾಗಿ ಮುಂದಕ್ಕೆ ಹೋಗ್ತಾ ಇತ್ತು. ಇವತ್ತು ರಿಲೀಸ್ ಆಗಿದೆ. ಯಶ್ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ, ಕನ್ನಡ ಚಿತ್ರ ಪ್ರೇಮಿಗಳು ಸಂಭ್ರಮಿಸ್ತಾ ಇದ್ದಾರೆ. ಥಿಯೇಟರ್ಗಳೆಲ್ಲ ಹಬ್ಬದ ವಾತಾವರಣ. 4 ವರ್ಷದ ಬಳಿಕ ಯಶ್ ಅವರನ್ನ ಸ್ಕ್ರೀನಲ್ಲಿ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಯಶ್ ಅವರ ಸಿನಿಮಾ ರಿಲೀಸ್ ಆಗಿದೆ. 4 ವರ್ಷದ ಹಿಂದೆ ಅವರ ಸಿನಿಮಾ ರಿಲೀಸ್ ಆಗೋದಕ್ಕೂ ಆಗಿನ ಯಶ್ಗೂ ಈಗಿನ ಯಶ್ಗೂ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ಕನ್ನಡಕ್ಕಷ್ಟೇ ಸೀಮಿತವಾಗಿದ್ದಂಥ ಯಶ್ ಈಗ ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ. ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನ ವಿವಿಧ ಥಿಯೇಟರ್ಗಳಲ್ಲಿ ಹಬ್ಬದ ವಾತಾವರಣ. ಇವತ್ತು ಬೆಳಗ್ಗೆ 6 ಗಂಟೆಗೆ ಸಿನಿಮಾ ರಿಲೀಸ್ ಆಗಿದೆ. ಸದ್ಯ ಅಭಿಮಾನಿಗಳು ಥಿಯೇಟರ್ನ ಒಳಗಿದ್ದಾರೆ. 9:30 ಹೊತ್ತಿಗೆ ಅವರ ಫಸ್ಟ್ ರಿಯಾಕ್ಷನ್ ಸಿಗತ್ತೆ ಅಂತ ಅನ್ಸುತ್ತೆ. ಈ ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಸಿನಿಮಾ ರಿಲೀಸಿಗೂ ಮೊದಲು, ಅಂದ್ರೆ 6 ಗಂಟೆಗೂ ಮೊದಲು ಸಂಭ್ರಮಿಸ್ತಾ ಇರುವಂತ ದೃಶ್ಯ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಗೆ ಪ್ರೇಕ್ಷಕರು ಬಹುಪರಾಕ್ ಅಂತಿದ್ದಾರೆ. ಕನ್ನಡದಿಂದ ಹಾಲಿವುಡ್ ಲೆವೆಲ್ನ ಚಿತ್ರ ಅಂತ ಅವರ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿರೋದು. ಟಾಕ್ಸಿಕ್ ಸಿನಿಮಾದ ಫಸ್ಟ್ ಹಾಫ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಸ್ಕ್ರೀನ್ ಮೇಲೆ ರಾಕಿ ಬಾಯ್ ಅಬ್ಬರಕ್ಕೆ ಪ್ರೇಕ್ಷಕರು ಫುಲ್ ಖುಷಿಯಾಗಿರೋದು. ಹಾಲಿವುಡ್ ಲೆವೆಲ್ ಅಲ್ಲಿ ಸಿನಿಮಾ ಮಾಡೋ ಮುಖಾಂತರ ಕನ್ನಡದ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ ಅಂತ ಅವರ ಅಭಿಮಾನಿಗಳು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. 4 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಇದು ಒಬ್ಬ ಬಸ್ ಕಂಡಕ್ಟರ್ ಡ್ರೈವರ್ ಮಗನ ಗೆಲುವಲ್ಲ. ಅವತ್ತು ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸಿ ಅಂತ ಬಂದವರು ಇವತ್ತು ಒಳ್ಳೆಗೆ ಕಟೌಟ್ ನಿಲ್ಲಿಸಿದ್ದಾರೆ. ಇದು SSR ಗೆಲುವಲ್ಲ, ಕನ್ನಡಿಗರ ಗೆಲುವು. ಈ ಸಿನಿಮಾ ಗೆದ್ರೆ ಕನ್ನಡ ಗೆದ್ದಂಗೆ, ಕನ್ನಡ ಇಂಡಸ್ಟ್ರಿನೇ ಗೆದ್ದಂಗೆ. ಆಮೇಲೆ ಕನ್ನಡ ಇಂಡಸ್ಟ್ರಿ ಪರಭಾಷೆದವರು ಒಂದು ಹೊರ ನೋಡ್ತಾ ಇದ್ರು. ಇವತ್ತು ಪರಭಾಷೆದವರು ತಿರುಗಿ ಹಂಗೆ ನೋಡಿದ್ದಾರೆ. ತುಂಬ ಖುಷಿ ಇದೆ ಸರ್ ನಮಗೆ. ಆಮೇಲೆ SR ನಾನು ಹೇಳಿದೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಕನ್ನಡಿಗನಾಗಿ ತುಂಬ ಖುಷಿ ಇದೆ ಸರ್ ನನಗೆ. ಇಂಥವ್ರು ನಿಮ್ಮಂಥವ್ರು ಇದ್ದೀರಾ ಇಲ್ಲಿ ಅಂದರೆ ನಮಗೆ ಹೆಮ್ಮೆ ಇದೆ ಸರ್. ಏನು ಹೇಳೋದಕ್ಕೆ, ಏನು ನೋಡ್ತಾ ಇದ್ದೀರಲ್ಲ ನೀವೇ, ಏನು ಹೇಳೋದು ಮಾತುಗಳಿಲ್ಲ. ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀನಿ ಅಂತ ಹೇಳಿದರು. ಕನ್ನಡ ಸಿನಿಮಾನ ವಾಚ್ ಔಟ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ನೋಡ್ತಾರೆ ಜನ ಅಂದರು. ಸೊ ಅವ್ರು ಹಂಗೆ ಮಾಡಿದ್ದಾರೆ. ಸೊ ನಾವೇನಂದರೆ ಡಬಲ್ ಆ್ಯಕ್ಟಿಂಗ್ ನೋಡೋಕ್ಕೆ ತುಂಬ ವೆಯ್ಟಿಂಗಲ್ಲಿದ್ದೀವಿ. ಸೊ ಫಸ್ಟ್ ಟೈಮ್ ಎಷ್ಟು ಕೆರಿಯರಲ್ಲೇ ಫಸ್ಟ್ ಟೈಮ್ ಡಬಲ್ ಆ್ಯಕ್ಟಿಂಗ್ ಮಾಡಿರೋದು, ಅದು ಅಪ್ಪ ಮಗಗೆ. ಸೊ ಅದನ್ನು ನೋಡೋದಕ್ಕೆ ಫಸ್ಟ್ ಇಂಟ್ರೆಸ್ಟ್ ಇದೆ ನಮಗೆ. ಹಾಲಿವುಡ್ಡು, ಮಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು, ಸ್ಯಾಂಡಲ್ವುಡ್ಡು ಎಲ್ಲ ಸಾಮ್ರಾಜ್ಯದ ರಾಜ ಇವತ್ತು ನಮ್ಮ ಯಶ್ ಬಾಸು. ಯಾಕಂದ್ರೆ ಕನ್ನಡ ಅಂತಿದ್ದಾರಲ್ಲ, ಇವತ್ತು ಕನ್ನಡ ಅನ್ನೋದು ಮಾತಾಡ್ಸಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾಲದಲ್ಲಿ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ, ಇವತ್ತು ಸಂತೋಷ್ ಥಿಯೇಟರ್ ಮೇಲಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಯಶ್ ಬಾಸ್ ಗೆಲ್ಲಬೇಕು, ಗೆಲ್ತಾರೆ. ನಮ್ಮ ಕರ್ನಾಟಕದ ರಾಜ ಮಹಾರಾಜ ನಮ್ಮ ಯಶ್ ಬಾಸ್. ಜೈ ಯಶ್ ಬಾಸ್. ನಮ್ಮ ಕರ್ನಾಟಕದಲ್ಲಿ ಯಶ್ ಅವರು ಸ್ಟಾರ್ಟಿಂಗ್ ಬ್ಯಾಂಗ್ಳೂರು ಬಂದಾಗ ಊಟಕ್ಕೂ ಕಷ್ಟಪಟ್ಟಿದ್ರು. ಬಟ್ ಇವತ್ತು ಇಡೀ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಿಂದ ಹಿಡಿದು ಪ್ರತಿ ಬ್ಯಾಂಗ್ಳೂರಲ್ಲಿ ಒಂದೊಂದು ಮೂಲೆಯಲ್ಲೂ ಕೂಡ
ಅವ್ರದ್ದು ಬ್ಯಾನರ್ ನಿಂತಿದೆ ಅಂದರೆ ಇವತ್ತು ಅವ್ರು ಮಾಡಿರೋ ಸಾಧನೆ ಅದು ನಮಗೆ ತುಂಬ ಖುಷಿಯಾಗಿದೆ. ಟಾಕ್ಸಿಕ್ ಸಿನಿಮಾ ನೋಡಿದ್ರೆ ಯಶನ್ನು ಇಡೀ ಜಗತ್ತೇ ಆಳ್ತಾನೆ ಅನ್ನೋದು ಕಂಡು ಬರುತ್ತೆ. ಯಾಕೆ ಒಬ್ಬ ಕನ್ನಡಿಗನ ಇಷ್ಟು ಹೆಮ್ಮೆ ಜಗತ್ತು ತೋರಿಸ್ತಿದೆ ಅಂದರೆ ಇಡೀ ಜಗತ್ತೇ ಅವನಿಗೆ ತಲೆಬಾಗಿದೆ ಅಂತ ಕಂಡು ಬರುತ್ತೆ. ಇದೊಂದು ಒಳ್ಳೆ ಮೂವಿ, ನಮ್ಮ ಕನ್ನಡಿಗರೇ ಹೆಮ್ಮೆ ಪಡುವಂಥ ಮೂವಿ. ಇದಕ್ಕೆ ನಾವು ಭಾಳಷ್ಟು ಖುಷಿಯಿಂದ ಹೇಳುತ್ತೇವೆ ಯಶ್ ಈಸ್ ನಮ್ಮ ಕನ್ನಡಿಗ ಅಂತ ಹೇಳುತ್ತೇವೆ ಅಂತ. ಯಶನ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಡೀ ಜಗತ್ತೇ ಇವತ್ತು ಅವನನ್ನು ಕಂಡು ನೋಡೋಂಥ ಮಾಡಿದ್ದಾನೆ. ಯಶ್ ಜಿಂದಾಬಾದ್. ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಭಯ ಇರುತ್ತೆ, ಬಂದು ಹೋದ್ಮೇಲೆ ನಮ್ಮ ಭಾಷೆ ಹವಾ ಇರುತ್ತೆ. ಜೈ ರಾಕಿ ಬಾಯಿಗೆ. ಯಶ್ ಅವರು ಒಬ್ಬ ಬಸ್ ಡ್ರೈವರ್ ಮಗ ಆಗಿ ಇಷ್ಟೊಂದು ಬೆಳೆದಿದೆಯಲ್ಲ, ನಮ್ಮ ಕನ್ನಡನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸೋದಿದೆಯಲ್ಲ ನೋಡಿ, ಅದು ಅಷ್ಟು ಈಸಿ ಮಾತಲ್ಲ ಸರ್. ಅವ್ರಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ. ಇನ್ನೊಂದೇನೆಂದರೆ ಎಲ್ಲಿ ಏನು ಮಾತಾಡಬೇಕು, ನಾವು ಯಾವ ರೀತಿ ಇರಬೇಕು ಅನ್ನೋದೊಂದು ಬೆಳವಣಿಗೆ ಇದೆಯಲ್ಲ, ಅದು ಸೂಪರ್ ಆಗೈತೆ ಗುರು. ಇಂಟರ್ವಲ್ ಬಿಟ್ಟೈತೆ, ಸಕ್ಕತ್ತಾಗೈತೆ ಫಿಲಮ್. ಒಂದೊಂದು ಸೀನ್ಗಳು ಇಷ್ಟ ಆಗೈತೆ, ಯಾವುದು ಇಷ್ಟ ಇಲ್ಲ ನನಗಿಲ್ಲ. ಮಸ್ತಾಗೈತೆ ಫಿಲಮ್, ಸಕ್ಕತ್ತಾಗೈತೆ. ಇಂಟರ್ವಲ್ ತನಕ ಮುಂದೆ ನೋಡಬೇಕು, ಭಾರಿ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಸಕ್ಕತ್ತಾಗಿದೆ, ಇನ್ನು ಸೆಕೆಂಡ್ ಹಾಫ್ ನೋಡಬೇಕು. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಬಂದು ಹೇಳ್ತೀನಿ ನಾನು. ಸೂಪರ್ ಆಗಿದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಎಂಟರ್ಟೈನ್ಮೆಂಟ್. ವರ್ಷ ನಂತರ ನಮ್ಮ ಬಾಸ್ ಬಂದಿದ್ದಾರೆ, ಫುಲ್ ಖುಷಿ ಆಗ್ತಿದೆ. ಸೂಪರ್ ಆಗಿದೆ, 100 ಡೇಸ್ ಪಕ್ಕ. ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ, ನೋಡೋಣ ನೆಕ್ಸ್ಟ್ ಹೋಗೋಣ ಅನ್ಕೊಂಡಿದೀವಿ. ಸೂಪರ್ ಸೂಪರ್ ಸೂಪರ್. ಫಸ್ಟ್ ಹಾಫ್ ಸೂಪರ್ ಆಗಿದೆ, ಬಾಸ್ ಅಂದ್ರೆ ಸೂಪರ್ ಆಗಿ ಕಾಣಿಸಿದ್ದಾರೆ, ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂದ್ರೆ ಸೂಪರ್. ಥಿಯೇಟರ್ ಬಂದು ನೋಡಿ ಅಷ್ಟೇ ಹೇಳೋದು. ಮೂವಿ ಹೀರೋಯಿನ್ ನೋಡೋಕೋರೆ ನಮ್ಮ ಬಾಸ್ ಒಬ್ಬರೇ ಸಾಕು. ಸಕ್ಕತ್ತಾಗಿದೆ ಮಾತ್ರ. ಫಸ್ಟ್ ಹಾಫೇ ಹಿಂಗೆ, ಸೆಕೆಂಡ್ ಹಾಫ್ ಇನ್ನು ಹೆಂಗಿರ್ಬೋದು, ಸಕ್ಕತ್ತಾಗಿದೆ ಸರ್. ಡೈಲಾಗ್ಸು ಸಕ್ಕತ್ತಾಗೈತೆ ಸರ್, ಒಂದಕ್ಕೊಂದೊಂದು ಚಂದ, ಅಷ್ಟು ಸಕ್ಕತ್ತಾಗೈತೆ. ನಮ್ಮ ಬಾಸ್ ಹೇಳಿರೋ ಒಂದೊಂದು ಡೈಲಾಗು ಸಕ್ಕತ್ತಾಗಿದೆ ಬ್ರೋ, ಸಕ್ಕತ್ತಾಗಿದೆ. ಡ್ಯಾಡಿ ಇಸ್ ಹೋಮ್ ಅಷ್ಟೇ, ಡ್ಯಾಡಿ ಇಸ್ ಹೋಮ್. ಸ್ಟಾರ್ಟಿಂಗ್ ಇಷ್ಟ ಆಯಿತು, ಒಳ್ಳೆ ಡೈಲಾಗ್ ಸಿಕ್ಕಿದ್ದಾರೆ, ಒಳ್ಳೆ ಸೀನ್ ಇದ್ದಾರೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಕಂಟೆಂಟ್ ಐತೆ. ಯಾವ ಥರ ಎಕ್ಸ್ಪೆಕ್ಟೇಷನ್ ಐತೋ ಆ ಥರ ಎಕ್ಸ್ಪೆಕ್ಟೇಷನು ಅದಕ್ಕೆ ಮೀರೇ ತೆಗ್ದವ್ರೆ ಮೂವಿ. ಇಂಟರ್ವ್ಯೂಲಲ್ಲೇ ಬ್ಯಾಂಗಲ್ಲೇ ಸಕ್ಕತ್ತಾಗಿ ತೆಗ್ದವ್ರೆ ಮೂವಿ ಮಾತ್ರ. ಫೈಟ್ಸು, ಆ್ಯಕ್ಷನ್ ಸೀನ್ಸು, ಗನ್ ಸೀನ್ಸು ಮತ್ತು ಎಮೋಷನ್ಸು, ಒಂದು ರಿಲೇಷನ್ಶಿಪ್ಪು, ವ್ಯಾಲ್ಯೂಸು ಎಲ್ಲ ಇಕ್ಕಿದ್ದಾರೆ. ಮೂವಿ ಮಾತ್ರ 100% ವರ್ಲ್ಡ್ ಕ್ಲಾಸ್ ಆಗಿ ಹೋಗುತ್ತೆ ಮೂವಿ. ಸಕ್ಕತ್ತಾಗಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ಸಂತೋಷ್ ಥಿಯೇಟರಿಂದ ವಿಜಯ್ ಮತ್ತು ಪ್ರಸನ್ನ ಥಿಯೇಟರಿಂದ ನಂದೀಶ್, ಇಬ್ಬರನ್ನೂ ಕೂಡ ವೆಲ್ಕಮ್ ಮಾಡಿ. ವಿಜಯ್, ನೋಡಿದ್ವಿ, ಇನಿಷಿಯಲ್ ರಿಯಾಕ್ಷನ್ ಅನ್ನು ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಇದೆ ಉತ್ಸಾಹ, ಯಾವ ರೀತಿ ಇದೆ ಸಂಭ್ರಮ ಯಶ್ ಅಭಿಮಾನಿಗಳದು? ರಕ್ಷಕ್, ಟಾಕ್ಸಿಕ್ ಸಿನಿಮಾ ನೋಡಿ ಏನು ಫಸ್ಟ್ ಹಾಫ್ ನೋಡಿ ಹೊರಗೆ ಬಂದಂಥ ಕನ್ನಡ ಅಭಿಮಾನಿಗಳು ಹೇಳ್ತಿದ್ದಾರೆ ಮೈ ರೋಮಾಂಚನ ಆಗ್ತಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಯಾಕಂತಂದರೆ ಸಿನಿಮಾ ಅಷ್ಟು ಫಸ್ಟ್ ಹಾಫ್ ಅಷ್ಟು ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದಾರೆ ಅಂತ ಮಾತನ್ನು ಬರ್ತಾ ಇದೆ. ಯಾಕಂದರೆ ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಒಂದು ಒಪಿನಿಯನ್ ಇತ್ತು, ಈ ಸಿನಿಮಾದಲ್ಲಿ ಯಶ್ ಅವರ ರೋಲ್ ಹೇಗಿರುತ್ತೆ, ಈ ಥರದ ಪಾತ್ರಗಳು ಮಾಡಿದ್ದಾರೆ, ಹಸಿಬಿಸಿ ದೃಶ್ಯದಲ್ಲಿ ಯಶ್ ಅವರು ಏನಾದ್ರು ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಮಾತುಗಳಿದ್ದು, ಮತ್ತು ಅದ್ರ ಬಗ್ಗೆ ಅಪಸ್ವರಣ ಕೂಡ ಇದ್ದಿತ್ತು. ಆದರೆ ಫಸ್ಟ್ ಹಾಫ್ ಬಂದಂಥ ಅಭಿಮಾನಿಗಳು ಹೇಳಿದ ಮಾತಂತಂದರೆ ಈ ಸಿನಿಮಾವನ್ನು ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾ ಇದು ಆಗಿರುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲಿ ಎಮೋಷನನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ, ಆ್ಯಕ್ಷನ್ ತುಂಬ ಚೆನ್ನಾಗಿದೆ, ಡೈಲಾಗ್ಗಳು ತುಂಬ ಚೆನ್ನಾಗಿದೆ, ಲವ್ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿದೆ ಅನ್ನೋ ಮಾತನ್ನು ಹೇಳಿದ್ರು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಓವರಾಲ್ ಸಿನಿಮಾವನ್ನು ಏನು ಫ್ಯಾಮಿಲಿ ಆಡಿಯನ್ಸ್ ಸೆಳೆಯುವಂಥ ಒಂದು ಸಿನಿಮಾ ಟಾಕ್ಸಿಕ್ ಆಗಿದೆ ಅನ್ನೋ ಮಾತನ್ನು ಇಲ್ಲಿ ಫಸ್ಟ್ ಹಾಫ್ ನೋಡುವಂಥ ಅಭಿಮಾನಿಗಳು ಹೇಳಿದ್ರು. ಮತ್ತು ಫಸ್ಟ್ ಹಾಫ್ನಲ್ಲಿ ತುಂಬ ಎಂಟರ್ಟೈನ್ ಆಗಿರುವಂಥದ್ದು ಎಷ್ಟವರ ಎಂಟ್ರಿ 30 ಸೆಕೆಂಡ್ ಏನು ಬರುತ್ತೆ ಆ ಎಂಟ್ರಿ ಬಗ್ಗೆ ಜನ ಮಾತಾಡಿದ್ರು. ಮತ್ತು ಇಂಟರ್ವಲ್ ಬ್ಲಾಕ್ ಬಗ್ಗೆ ಜನ ಮಾತಾಡಿದ್ರು. ಇಂಟರ್ವಲ್ ಬ್ಲಾಕ್ ತುಂಬ ಚೆನ್ನಾಗಿ ಕೊಟ್ಟಿದೆ, ಮುಂದೆ ಏನಾಗುತ್ತೆ ನೋಡುವಂಥ ಕುತೂಹಲನ ಸಿನಿಮಾದಲ್ಲಿ ಹಿಡಿದಿಟ್ಕೊಂಡಿದೆ ಅನ್ನೋ ಮಾತನ್ನು ಹೇಳಿದ್ರು. ಮತ್ತು ಸಿನಿಮಾದ ಕಥೆಯನ್ನು ತೆಗೆದುಕೊಂಡಂಥ ರೀತಿ ತುಂಬ ಚೆನ್ನಾಗಿದೆ ಅನ್ನೋಂಥ ಮಾತನ್ನು ಅಭಿಮಾನಿಗಳು ಹೇಳಿದ್ರು. ಹೀಗಾಗಿ ಫಸ್ಟ್ ಹಾಫ್ ನೋಡ್ಕೊಂಡು ಬಂದವರಿಗೆ ತುಂಬ ಖುಷಿಯಾಗಿದೆ ಅನ್ನೋ ಮಾತುಗಳು, ಒಪಿನಿಯನ್ಗಳು ಹೊರಗಡೆ ಬರ್ತಾ ಇದೆ. ಮತ್ತು ಬೇರೆ ಬೇರೆ ವಿದೇಶಗಳಲ್ಲಿ ಈಗಾಗಲೇ ಸಿನಿಮಾವನ್ನು ಜನ ನೋಡಿ ಹೊರಗಡೆ ಬಂದಿದ್ದಾರೆ. ಎರಡನೇ ಶೋಗಳು ಕೂಡ ಅಲ್ಲಿ ಆರಂಭವಾಗಿದೆ. ಮತ್ತು ಮೊದಲ ಶೋಗಳ ಬಗ್ಗೆನೂ ಒಳ್ಳೊಳ್ಳೆ ರಿವ್ಯೂವನ್ನು ನಾವು ಹೊರಗಡೆ ಬರ್ತಾರೆ ಅಂತ ನೋಡಿದ್ದೀವಿ. ಮತ್ತು ಈ ಸಿನಿಮಾದಲ್ಲಿ ಯಶ್ ಅವರು ಮುಖ್ಯವಾಗಿ ಪರಭಾಷಾ ನಟಿಯರನ್ನು ಕರ್ಕೊಂಡ್ಬಂದಿದ್ರು. ಆ ನಟಿಯರ ಬಗ್ಗೆ ಕೂಡ ಒಳ್ಳೆಯ ಒಪಿನಿಯನ್ನ ಕೂಡ ಕ್ರಿಯೇಟ್ ಆಗ್ತಿದೆ. ಅಂದರೆ ಅವರ ಪಾತ್ರಗಳನ್ನು ಜನ ನೆನ್ಪಿಟ್ಕೊಳ್ಳೋ ಮಟ್ಟಕ್ಕೆ ಆ ಪಾತ್ರಗಳನ್ನು ಮೇಳೈಸಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಕೇರ ಅಡ್ವಾಣಿ ಆಗಿರ್ಬೋದು, ನಯನತಾರ ಅವರಾಗಿರ್ಬೋದು, ತಾರಸುತೇರ ಆಗಿರ್ಬೋದು, ಹುಮಾ ಕುರೇಶಿ ಅವರಾಗಿರ್ಬೋದು, ಇವರೆಲ್ಲರ ಬಗ್ಗೆನೂ ಕೂಡ ಜನ ಇವತ್ತು ಮಾತನಾಡುತ್ತಿದ್ದಾರೆ. ಅಂದರೆ ಯಶ್ ಅವರ ರೋಲ್ ಒಂದು ಕಡೆ ಆದರೆ ಈ ಒಂದು ನಾಯಕಿಯರ ಬಗ್ಗೆನೂ ಕೂಡ ಒಂದು ಚರ್ಚೆ ಆಗುವಂಥ ಸಿನಿಮಾ ಈ ಟಾಕ್ಸಿಕ್ ಆಗಿದೆ ಅನ್ನುವಂಥ ಮಾತನ್ನು ಫಸ್ಟ್ ಹಾಫ್ ನೋಡ್ಕೊಂಡು ಬಂದಂಥವ್ರು ಹೇಳಿರುವಂಥದ್ದು. ಹೀಗಾಗಿ ಈ ಸಿನಿಮಾ ಬಗ್ಗೆ ಒಂದು ಒಳ್ಳೆ ರಿವ್ಯೂ ವ್ಯಕ್ತವಾಗ್ತಾ ಇದೆ. ಯಶ್ ಮತ್ತೊಮ್ಮೆ ಏನು KGF 2 ಏನು ರಿಲೀಸ್ ಆಗಿತ್ತು, KGF ಮತ್ತು KGF 2 ಸಿನಿಮಾಗಳ ಬಗ್ಗೆ ಹೇಗೆ ಯಶ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ
ಮಟ್ಟದಲ್ಲಿ ಸದ್ದನ್ನು ಮಾಡಿದ್ರು. ಈಗ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಯಶ್ ಅವರ ಒಂದು ವಿಜೃಂಭಣೆ ಆರಂಭ ಆಗಿದೆ ಅಂತಲೇ ಹೇಳ್ಬೋದು ಇವತ್ತಿನಿಂದಾಗಿ. ಹಾಗಾಗಿ ಯಶ್ ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಒಂದು ಇತಿಹಾಸವನ್ನು, ಕನ್ನಡ ಚಿತ್ರರಂಗದ ಒಂದು ಶಕ್ತಿಯನ್ನು, ಕನ್ನಡ ಚಿತ್ರರಂಗದ ಒಂದು ಟ್ಯಾಲೆಂಟನ್ನು ವಿದೇಶಗಳಿಗೆ, ದೇಶಗಳಿಗೆ ತೋರಿಸುವಂಥ ಒಂದು ಕೆಲಸವನ್ನು ಯಶ್ ಅವರು ಇವತ್ತು ಮಾಡಿದ್ದಾರೆ ಮತ್ತು ಅದರಲ್ಲಿ ಸಕ್ಸಸ್ ಆಗ್ತಿದ್ದಾರೆ ಅನ್ನೋ ಮಾತನ್ನು ಹೇಳ್ಬೋದು ರಕ್ಷಕ್. ಮತ್ತು ಇನ್ನು ಥಿಯೇಟರ್ನಲ್ಲಿ ಜನರ ಸಂಭ್ರಮ ಹೇಗಿದೆ ಅಂತ ಹೇಳ್ತಾ ಹೋಗೋದಾದ್ರೆ, ನಿಜಕ್ಕೂ ಈ ಒಂದು ಸಿನಿಮಾವನ್ನು ನೋಡಬೇಕು ಅಂತೇಳಿ ಇಡೀ ಕರ್ನಾಟಕದಲ್ಲಿಂದ ಸಿನಿಮಾ ಅಭಿಮಾನಿಗಳು ಕಾಯ್ತಾ ಇದ್ರು, ವಿದೇಶದಲ್ಲಿರುವಂಥ ಸಿನಿಮಾ ಅಭಿಮಾನಿಗಳು ಕಾಯ್ತಾ ಇದ್ರು, ಅಥವಾ ಯಶ್ ಅವರಿಗೆ ಇರುವಂಥ ದೇಶದಲ್ಲಿರುವಂಥ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಅದಕ್ಕೆ ಇವತ್ತು ತೆರೆ ಬಿದ್ದಿದೆ. ಇವತ್ತು ಎಲ್ಲಲ್ಲೂ ಕೂಡ, ಎಲ್ಲ ಭಾಗದಲ್ಲೂ ಕೂಡ ಯಶ್ ಅವರ ಸಿನಿಮಾಗೆ ದೊಡ್ಡ ಮಟ್ಟದ ಒಂದು ಬೇಡಿಕೆ ಕ್ರಿಯೇಟ್ ಆಗಿದೆ. ಎಲ್ಲರೂ ಕೂಡ ಥಿಯೇಟರ್ಗಳಿಗೆ ಬರ್ತಾ ಇದೆ. ಟಿಕೆಟ್ಗಳನ್ನು ಆನ್ಲೈನಲ್ಲಿ ಈಗಾಗಲೇ ಬುಕ್ಕಿಂಗನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಎಸ್ಪೆಷಲಿ ಮೊದಲನೇ ದಿನದ ಟಿಕೆಟ್ಗಳು ಆಲ್ಮೋಸ್ಟ್ 6 ಶೋಗಳು ಬರುತ್ತೆ ಒಂದು ದಿನಕ್ಕೆ. ಆ ಎಲ್ಲ ಶೋಗಳ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಇವತ್ತು ನಾವು ಹೇಳ್ಬೋದು. ಮತ್ತು ಥಿಯೇಟರ್ನಲ್ಲಿ ಕೂಡ ಜನಜಂಗುಳಿಯನ್ನು ನಾವು ನೋಡ್ಬೋದು. ಅವರಿಗೆ ಒಂದು ಸಿನಿಮಾವನ್ನು ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಕಾಯ್ತಾ ಇರುವಂಥದ್ದನ್ನು ನೋಡ್ಬೋದು. ಮತ್ತು ಅವರ ಸಿನಿಮಾ ಮೇಲಿನಂಥ ಪ್ರೀತಿಯನ್ನು ನಾವು ಇವತ್ತು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು. ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಮಾತುಗಳೇನಿದ್ವು. ಆದರೆ ಈ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ ಅದೆಲ್ಲವೂ ಕೂಡ ನಿವಾರಣೆ ಮಾಡುವಂಥ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಹಾಗೆ ನಾವೇನೋ ಒಂದು 4 ವರ್ಷದ ಹಿಂದೆ ಥಿಯೇಟರ್ನಲ್ಲಿ ಹೌಸ್ಫುಲ್ ಬೋರ್ಡ್ಗಳನ್ನು ನೋಡ್ತಾ ಇದ್ವಿ. ಇವತ್ತು ಆ ಥರದ ಒಂದು ವಾತಾವರಣ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಇರುವಂಥದ್ದು ರಕ್ಷಕ್. ಎಸ್ ನಂದೀಶ್, 4 ವರ್ಷದ ನಂತರ ಬಂದಿರುವಂಥ ಸಿನಿಮಾ 2022ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಯಿತು KGF 2. 4 ವರ್ಷ ಕಾದಿದ್ದಾರೆ ಅವರ ಅಭಿಮಾನಿಗಳು. ಎಷ್ಟೋ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೇಷನ್ನು, ಈ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇದ್ದಾಗ ರೀಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಏನು ಹೇಳ್ತಾರೆ ಅಭಿಮಾನಿಗಳು? ರಕ್ಷತ್, ಏನಂತಂದರೆ KGF ನಂತರ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಟಾಕ್ಸಿಕ್ ಸಿನಿಮಾ ಯಶ್ ಅಭಿನಯದ 4 ವರ್ಷಗಳ ನಂತರ ಈ ಒಂದು ಚಿತ್ರ ಬಿಡುಗಡೆ ಆಗಿರುವಂಥದ್ದು. ಅಭಿಮಾನಿಗಳು ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಚಿತ್ರ ಕೂಡ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿರುವಂಥದ್ದು. ನಾವಿವಾಗ ಪ್ರಸನ್ನ ಥಿಯೇಟ್ರ್ನಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು ಪ್ರಸನ್ನ ಥಿಯೇಟ್ರ್ ಮುಂಭಾಗ ಯಾವ ರೀತಿ ಹೌಸ್ಫುಲ್ ಆಗಿದೆ ಅನ್ನುವಂಥದ್ದು. ಜನರು ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಿರುವಂಥದ್ದು, ಜೊತೆಗೆ ಚಿತ್ರಮಂದಿರ ತುಂಬಿದೆ ಅನ್ನುವಂಥ ಒಂದು ಬೋರ್ಡ್ ಕೂಡ ಹಾಕಿರುವಂಥದ್ದು. ಆದರೆ ಕಳೆದ 4 ವರ್ಷಗಳ ನಂತರ ಯಾವುದೇ ಚಿತ್ರಮಂದಿರಕ್ಕೆ ಹೋದರೂ ಈ ಥರದ್ದೊಂದು ಬೋರ್ಡ್ ಸಹ ನಮಗೆ ಕಣ್ಣಿಗೆ ಸಿಗ್ತಾ ಇರಲಿಲ್ಲ, ಹೌಸ್ಫುಲ್ ಆಗಿದೆ ಚಿತ್ರಮಂದಿರ ಅನ್ನುವಂಥದ್ದು. ಆದರೆ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಈ ರೀತಿ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗ್ತಾ ಇರುವಂಥದ್ದು. ಇಡೀ ದೇಶ ಅಲ್ಲ, ಹೊರ ದೇಶಗಳಲ್ಲೂ ಕೂಡ ಈ ರೀತಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಚಿತ್ರ. ಇದೊಂದು ಟಾಕ್ಸಿಕ್ ಅಂದರೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿತ್ರ ಈ ರೀತಿ ಸದ್ದು ಮಾಡಿರುವಂಥದ್ದು. ಆದರೆ ಈಗಾಗಲೇ ಫಸ್ಟ್ ಹಾಫ್ ಮುಗಿದಿರುವಂಥದ್ದು, ಜೊತೆಗೆ ಪ್ರೇಕ್ಷಕರು ಹೇಳ್ತಾ ಇರುವಂಥದ್ದು ಹಾಲಿವುಡ್ ಲೆವೆಲಲ್ಲಿ ಈ ಒಂದು ಮೂವಿ ಇಟ್ಟಿರುವಂಥದ್ದು ಬಂದಿದೆ. ಸಾಕಷ್ಟು ಖುಷಿ ಆಗ್ತಾ ಇದೆ. ನಮ್ಮ ಕನ್ನಡಿಗರು ಕನ್ನಡ ಪತಾಕೆಯನ್ನು ಈಗ ಹೊರದೇಶದಲ್ಲೂ ಆರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈ ರೀತಿಯಾಗಿ ಕನ್ನಡ ಚಿತ್ರರಂಗ ಕನ್ನಡವನ್ನು ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಬಳಸ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಬಹಳ ನಿರೀಕ್ಷೆ ಇತ್ತು ಕಳೆದ 4 ವರ್ಷಗಳಿಂದ ಯಾವಾಗ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥದ್ದು. ಮಧ್ಯೆ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಈ ಸಿನಿಮಾದಲ್ಲಿ ಸಾಕಷ್ಟು ಹಸಿಬಸಿ ದೃಶ್ಯಗಳು ಇದೆ, ಫ್ಯಾಮಿಲಿ ಆಡಿಯನ್ಸ್ ಯಾರು ಕೂಡ ಬರೋದಿಲ್ಲ ಅನ್ನುವಂಥ ಒಂದು ಮಾತಿತ್ತು. ಆದರೆ ಅದೆಲ್ಲವೂ ಕೂಡ ಹುಸಿ ಮಾಡಿ ಈಗ ಯಶ್ ಅವರ ಚಿತ್ರ ಹೊರಬಂದಿರುವಂಥದ್ದು ಸಾಕಷ್ಟು ಒಂದು ರೀತಿ ಚೆನ್ನಾಗಿದೆ ಅನ್ನುವಂಥ ಒಂದು ಮಾತನ್ನು ಅವರ ಪ್ರೇಕ್ಷಕರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರೇಕ್ಷಕರು ಈ ಒಂದು ಚಿತ್ರಮಂದಿರದಲ್ಲಿ ಮಧ್ಯರಾತ್ರಿಯಿಂದಲೇ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರು. ಬೆಳಗ್ಗೆ 6 ಗಂಟೆ ಆಗ್ತಿದ್ದಂಗೆ 15 ನಿಮಿಷಗಳ ಮುಂಚಿತವಾಗಿ ಈ ಒಂದು ಶೋ ಕೂಡ ಪ್ರಾರಂಭ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಚಿತ್ರಮಂದಿರದಲ್ಲಿ 6 ಶೋಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿರುವಂಥದ್ದು. ಟಿಕೆಟ್ಗಳು ಕೂಡ ಮುಂಗಡವಾಗಿ ಕಳೆದ 2-3 ದಿನಗಳ ಮುಂಗಡವಾಗಿ ಟಿಕೆಟ್ ಬುಕ್ಕಿಂಗ್ ಆಗಿರುವಂಥದ್ದು. ಹೀಗಾಗಿ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಸಾಕಷ್ಟು ಯಶಸ್ಸಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಆಗಲಿ ಅನ್ನುವಂಥ ಮಾತನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.